ಸೊ ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ಸೊ ವೆಲ್ಕಮ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇವತ್ತಿನ ಈ ವಿಡಿಯೋನಲ್ಲಿ ನಾನೇನಂದರೆ ನಿಮಗೆ ಅಸೈನ್‌ಮೆಂಟ್ಸ್ ಏನೇ ನೀವು ಅಪ್ಲೋಡ್ ಮಾಡಿದ್ದೀರಾ ಸೊ ಆ್ಯಪ್‌ನಲ್ಲಿ. ಸೊ ಕೆಲವೊಂದು ಸ್ಟೂಡೆಂಟ್ಸ್‌ಗೆ ತುಂಬ ಡೌಟ್ ಇದೆ. ಸರ್ ನಮ್ಮ ಅಸೈನ್‌ಮೆಂಟ್ಸ್ ಇನ್ನ ಏನಂದ್ರೆ ಸಬ್ಮಿಟೆಡ್ ಅಂತ ತೋರಿಸ್ತಾ ಇದೆ. ಸರ್ ನಮ್ಮ ಅಸೈನ್‌ಮೆಂಟ್ಸ್ ಏನಂದ್ರೆ ಕಂಪ್ಲೀಟೆಡ್ ಅಂತ ತೋರಿಸ್ತಾ ಇದೆ. ಅಥವಾ ನಮ್ಮ ಅಸೈನ್‌ಮೆಂಟ್ ಏನಂದ್ರೆ ಸರ್ ನಿಮಗೆ ಅಪ್ರೂವ್ಡ್ ಅಂತ ತೋರಿಸ್ತಾ ಇದೆ. ಈ ರೀತಿ ತೋರಿಸ್ತಾ ಇದೆ. ಸೊ ನಮ್ಗೆ ಏನಂದ್ರೆ ಒಂದು ಏನು ಡೌಟ್ ಇದೆ ಸರ್ ನನಗೆ ಕನ್ಫ್ಯೂಷನ್ ಆಗ್ತಾ ಇದೆ. ಸರಿಯಾಗಿ ಹೇಳಿ ಅಂತ ಸಾಕಷ್ಟು ಸ್ಟೂಡೆಂಟ್ಸ್ ನನಗೆ ಕೇಳ್ತಾ ಇದ್ದಾರೆ. ಸೊ ಈ ರೀತಿ ಏನಂದ್ರೆ ನಾನು ಒಂದು ಸಪ್ರೇಟ್ ವಿಡಿಯೋ ಮಾಡ್ತಾ ಇದ್ದೀನಿ ಈ ಟಾಪಿಕ್ ಬಗ್ಗೆ. ಸೊ ಅದೇ ರೀತಿ ನೀವು ನೋಡಬೇಕಾದ್ರೆ ಜುಲೈ ಸೈಕಲ್ ಸ್ಟೂಡೆಂಟ್ಸ್ ನೀವು ಆಲ್ರೆಡಿ ನಿಮ್ಮ ಅಸೈನ್‌ಮೆಂಟ್ಸ್‌ಗಳನ್ನು ವಿತಿನ್ ಲಾಸ್ಟ್ ಡೇಟ್ ಸಬ್ಮಿಟ್ ಮಾಡಿದ್ದೀರಾ ಆ್ಯಪ್‌ನಲ್ಲಿ ರೈಟ್? ಸೊ ಈಗೇನಂದರೆ ನಿಮ್ಮ ಒಂದು ಅಸೈನ್‌ಮೆಂಟ್ಸ್‌ಗಳು ಏನಂದ್ರೆ ಸ್ಟೇಟಸ್ ಅಪ್ರೂವ್ ಇದು ಆಗ್ತಾ ಇದೆ. ಓಕೆ, ನೀವು ಅಸೈನ್‌ಮೆಂಟ್ಸ್‌ಗಳನ್ನು ಸಬ್ಮಿಟ್ ಮಾಡಿದ್ದೀರಾ. ಓಕೆ, ಆ ಯೂನಿವರ್ಸಿಟಿಯವರು ನಿಮ್ಮ ಅಸೈನ್‌ಮೆಂಟನ್ನು ನೋಡ್ತಾ ಇದ್ದಾರೆ. ಓಕೆ, ಆ ಯೂನಿವರ್ಸಿಟಿಯವರು ನೋಡಿ ಅಸೈನ್‌ಮೆಂಟ್ ಸರಿ ಇದೆಯೇ ಇಲ್ಲ ಆ ರೀತಿ ಏನಂದರೆ ಸ್ಟೇಟಸನ್ನು ಇದು ಆ್ಯಪ್‌ನಲ್ಲಿ ಚೇಂಜ್ ಮಾಡ್ತಾ ಇದ್ದಾರೆ. ರೈಟ್, ಈಗ ನೋಡಿ ಅಸೈನ್‌ಮೆಂಟ್ಸ್ ಅಂತ ಇದೆ. ಸೊ ಅಸೈನ್‌ಮೆಂಟ್ಸ್ ಅಂದರೆ ಇಲ್ಲಿ ಕ್ಲಿಕ್ ಮಾಡಿ ನೀವು ಆ್ಯಪ್ ಓಪನ್ ಮಾಡಿ ಕೆಎಸ್‌ಒ ಅಕಾಡೆಮಿಕ್ ಪ್ಲಾಟ್‌ಫಾರ್ಮ್. ಸೊ ಇಲ್ಲಿ ನೋಡ್ಬೋದು ನೀವು ಯಾವೆಲ್ಲ ಸಬ್ಜೆಕ್ಟ್ಸ್‌ದು ಅಸೈನ್‌ಮೆಂಟ್ಸ್ ಇದೆ ಆ ಎಲ್ಲ ಸಬ್ಜೆಕ್ಟ್‌ದು ಏನಂದ್ರೆ ನಿಮಗೆ ನೇಮ್ ತೋರಿಸುತ್ತೆ ಇಲ್ಲಿ. ಓಕೆ, ನೀವು ಯಾವ್ಯಾವ ಸಬ್ಜೆಕ್ಟ್ಸ್ ಇದು ಅಪ್ಲೋಡ್ ಮಾಡಿದ್ದೀರಾ ಎಲ್ಲ ನಿಮ್ಮ ಸಬ್ಜೆಕ್ಟ್‌ದು ನೇಮ್ ಇರುತ್ತೆ ಇಲ್ಲಿ. ಸೊ ಇಲ್ಲಿ ಮೇಲೆ ಅಸೈನ್‌ಮೆಂಟ್ ಅಕ್ನಾಲೆಜ್‌ಮೆಂಟ್ ಅಂತ ಇದೆ. ಇದರ ಅರ್ಥ ಏನಂದರೆ ಸೊ ಅಸೈನ್‌ಮೆಂಟ್ ಸ್ಟೇಟಸ್ ಏನಿದೆ, ಅಸೈನ್‌ಮೆಂಟ್ ನೀವು ಯಾವಾಗ ಸಬ್ಮಿಟ್ ಮಾಡಿದ್ದೀರಾ ಎಲ್ಲ ಡೀಟೇಲ್ಸ್ ಇಲ್ಲಿ ನಿಮಗೆ ಅಸೈನ್‌ಮೆಂಟ್ ಅಕ್ನಾಲೆಜ್‌ಮೆಂಟ್‌ನಲ್ಲಿ ಸಿಗುತ್ತೆ. ಓಕೆ, ಸೊ ಯು ಹ್ಯಾವ್ ಟು ಕ್ಲಿಕ್ ಹಿಯರ್. ಸೊ ಇಲ್ಲಿ ನೋಡ್ಬೋದು ಈ ರೀತಿ ಕ್ಲಿಕ್ ಮಾಡಿ ಈ ಕಡೆ ಈ ರೀತಿ ಸ್ಕ್ರಾಲ್ ಮಾಡಿ ಈ ಸೈಡು. ಸೊ ಇಲ್ಲಿ ನೋಡ್ಬೋದು ನನಗೆ ಯಾವೆಲ್ಲ ಸಬ್ಜೆಕ್ಟ್ಸ್ ನಾನು ಸಬ್ಮಿಟ್ ಮಾಡಿದ್ದೀನಿ. ಸೊ ನಾನು ಯಾವಾಗ ಸಬ್ಮಿಟ್ ಮಾಡಿದ್ದೀನಿ, ಈಗ ಆ ಅಸೈನ್‌ಮೆಂಟ್ ಸ್ಟೇಟಸ್ ಏನಿದೆ ಅದು ಎಲ್ಲ ತೋರಿಸುತ್ತೆ ಇಲ್ಲಿ. ಸೊ ನೀವು ನೋಡ್ಬೋದು ನಾನು ಹಿಂದಿ ಒಂದು ಸಬ್ಮಿಟ್ ಮಾಡಿದ ಅಸೈನ್‌ಮೆಂಟ್ 29 ಡಿಸೆಂಬರ್‌ನಲ್ಲಿ ಸಬ್ಮಿಟ್ ಮಾಡಿದೆ. ತುಂಬ ಟೈಮ್ ಆಗಿದೆ. ಸೊ ಈಗ ಅದು ಕಂಪ್ಲೀಟೆಡ್ ಅಂತ ತೋರಿಸ್ತಾ ಇದೆ. ಸ್ಟೇಟಸ್ ಅಂತ ಇದೆ ನೋಡಿ, ಕಂಪ್ಲೀಟೆಡ್ ಅಂತ ತೋರಿಸ್ತಾ ಇದೆ. ಅದು ಕಂಪ್ಲೀಟೆಡ್ ಅಂದರೆ ಏನು? ನನ್ನ ಅಸೈನ್‌ಮೆಂಟ್ ನಾನು ಏನು ಸಬ್ಮಿಟ್ ಮಾಡಿದೆ ಅದು ಯೂನಿವರ್ಸಿಟಿಯವರು ವ್ಯಾಲ್ಯೂಯೇಷನ್ ಮಾಡಿದ್ದಾರೆ ಅಂತ ಅರ್ಥ. ಚೆಕ್ ಮಾಡಿದ್ದಾರೆ, ಆ ಅಸೈನ್‌ಮೆಂಟ್ ಸರಿಯಾಗಿದೆ, ಮಾರ್ಕ್ಸ್ ಕೊಟ್ಟಿದ್ದಾರೆ. ಅದಕ್ಕೆ ಇಲ್ಲಿ ಕಂಪ್ಲೀಟೆಡ್ ಅಂತ ತೋರಿಸ್ತಾ ಇದೆ. ಅದೇ ರೀತಿ ಸ್ಟೂಡೆಂಟ್ಸ್ ಕೇಳ್ತಾರೆ ಸರ್ ನಮಗೆ ಅಸೈನ್‌ಮೆಂಟ್ ಅಪ್ರೂವ್ಡ್ ಅಂತ ತೋರಿಸ್ತಾ ಇದೆ. ಓಕೆ, ಈ ಲಿಸ್ಟ್‌ನಲ್ಲಿ ಕಂಪ್ಲೀಟೆಡು, ಸಬ್ಮಿಟೆಡು, ರಿಜೆಕ್ಟೆಡ್ ಇದೇ 3 ತೋರಿಸೋದು. ಓಕೆ, ನಿಮ್ಮ ಅಸೈನ್‌ಮೆಂಟ್ ಸರಿ ಇದ್ದರೆ ಚೆಕ್ ಆಗಿದ್ರೆ ಕಂಪ್ಲೀಟೆಡ್ ಅಂತ ತೋರಿಸುತ್ತೆ. ಓಕೆ, ಅದೇ ರೀತಿ ಏನಂದರೆ ಅಪ್ರೂವ್ಡ್ ಅಂದರೆ ಕೂಡ ಸೇಮ್. ಅಪ್ರೂವ್ಡು, ಕಂಪ್ಲೀಟೆಡ್ ಬೋತ್ ಆರ್ ಸೇಮ್. ನಿಮ್ಮ ಅಸೈನ್‌ಮೆಂಟ್ ಅಪ್ರೂವ್ಡ್ ಅಂತ ತೋರಿಸಿದ್ರು ಕೂಡ ಸೇಮ್. ಸೊ ಈ ರೀತಿ ನಾನು ಬ್ಯಾಕ್ ಬಂದರೆ ಇಲ್ಲಿ ನಾನು ಸಪ್ರೇಟಾಗಿ ಚೆಕ್ ಮಾಡಿದರೆ ಈ ರೀತಿ ಸಪ್ರೇಟಾಗಿ ಹಿಂದಿ ಅಂತ ಟೈಪ್ ಮಾಡಿದರೆ ಇಲ್ಲಿ ನನಗೆ ಅಪ್ರೂವ್ಡ್ ಅಂತ ತೋರಿಸ್ತದೆ. ಅಪ್ರೂವ್ಡ್ ಅಂದರೆ ಕೂಡ ಕಂಪ್ಲೀಟೆಡ್ ಅಂದರೆ ಅರ್ಥ. ಓಕೆ, ಅಪ್ರೂವ್ಡ್ ಅಂದರೆ ಕೂಡ ನನ್ನ ಅಸೈನ್‌ಮೆಂಟ್ ಯೂನಿವರ್ಸಿಟಿಯವರು ಚೆಕ್ ಮಾಡಿದ್ದಾರೆ, ವ್ಯಾಲ್ಯೂಯೇಷನ್ ಮಾಡಿದ್ದಾರೆ, ಮಾರ್ಕ್ಸ್ ಕೊಟ್ಟಿದ್ದಾರೆ. ಬಟ್ ಆ ಮಾರ್ಕ್ಸ್ ಯಾವಾಗ ಗೊತ್ತಾಗೋದು ಎಕ್ಸಾಮ್ ರಿಸಲ್ಟ್ ಬಂದ ಮೇಲೆ. ಬಟ್ ಈಗ ಜಸ್ಟ್ ಏನಂದ್ರೆ ನಮಗೆ ಒಂದು ರೆಫರೆನ್ಸ್‌ಗೆ ಗೊತ್ತಾಗಿದೆ ನಮ್ಮ ಅಸೈನ್‌ಮೆಂಟ್ ಏನಂದರೆ ಅಕ್ಸೆಪ್ಟ್ ಮಾಡಿದ್ದಾರೆ, ರಿಜೆಕ್ಟ್ ಆಗಿಲ್ಲ ಅಂತ ಅರ್ಥ. ಓಕೆ, ಅಪ್ರೂವ್ಡ್ ಆಗಿದೆ. ಈಗ ಏನಂದರೆ ನೆಕ್ಸ್ಟ್ ನೋಡಬೇಕಾದ್ರೆ ಅಸೈನ್‌ಮೆಂಟ್ ಅಕ್ನಾಲೆಜ್‌ಮೆಂಟ್‌ನಲ್ಲಿ ಸೊ ಈಗ ಇಂಗ್ಲೀಷ್ ಅಂತ ಇದೆ. ನಾನು ಇಂಗ್ಲೀಷ್ ಯಾವಾಗ ಸಬ್ಮಿಟ್ ಮಾಡಿದ್ದೀನಿ ನೋಡಿ 27 ಡಿಸೆಂಬರ್. ಸೊ ಅದು ಏನಂದರೆ ಇನ್ನು ಸಬ್ಮಿಟೆಡ್ ಅಂತ ತೋರಿಸ್ತಾ ಇದೆ. ಓಕೆ, ನಾನು ಯಾವಾಗ ಇದು ಸಬ್ಮಿಟ್ ಮಾಡಿದ್ದೆ ಅವಾಗ ಕೂಡ ಸಬ್ಮಿಟೆಡ್ ಅಂತ ತೋರಿಸ್ತಾ ಇತ್ತು. ಇದು ಇವತ್ತು ಕೂಡ ಸಬ್ಮಿಟೆಡ್ ಅಂತ ತೋರಿಸ್ತಾ ಇದೆ. ಇದರ ಅರ್ಥ ಏನು? ಇದರ ಅರ್ಥ ಏನಂದರೆ ನಿಮ್ಮ ಅಸೈನ್‌ಮೆಂಟ್ ಇನ್ನೂ ಚೆಕ್ ಆಗಿಲ್ಲ ಅಂತ ಅರ್ಥ. ಅದು ಶಾರ್ಟ್‌ಲಿ ಚೆಕ್ ಆಗತ್ತೆ. ಬಿಕಾಸ್ ಸಾಕಷ್ಟು ಸ್ಟೂಡೆಂಟ್ಸ್ ಅಸೈನ್‌ಮೆಂಟ್‌ಗಳು ಏನಂದರೆ ನಿಮಗೆ ಇದು ಮಾಡ್ತಾ ಇದ್ದಾರೆ. ಸೊ ಶಾರ್ಟ್‌ಲಿ ಏನಂದರೆ ನಿಮ್ಮ ಅಸೈನ್‌ಮೆಂಟ್ಸ್‌ಗಳನ್ನು ಇವರು ಏನಂದರೆ ವ್ಯಾಲ್ಯೂಯೇಷನ್ ಮಾಡ್ತಾರೆ. ಓಕೆ, ವ್ಯಾಲ್ಯೂಯೇಷನ್ ಆದಮೇಲೆ ನಿಮ್ಮ ಅಸೈನ್‌ಮೆಂಟು ಕಂಪ್ಲೀಟೆಡ್ ಅಥವಾ ಅಪ್ರೂವ್ಡ್ ಅಂತ ತೋರಿಸುತ್ತೆ. ಓಕೆ, ಸೊ ಇನ್ನು ಏನಂದರೆ ನಮಗೆ ಸಬ್ಮಿಟೆಡ್ ಅಂತ ತೋರಿಸ್ತಾ ಇದೆ. ಅದೇ ರೀತಿ ಎಫ್.ಸಿ.ಎ ಕೂಡ ಸಬ್ಮಿಟೆಡ್ ಅಂತ ತೋರಿಸ್ತಾ ಇದೆ. ಓಕೆ, ಅದಕ್ಕೆ ಏನಂದರೆ ನಿಮಗೆ ಶಾರ್ಟ್‌ಲಿ ಆಗತ್ತೆ ಅದು. ಎಕ್ಸಾಮ್‌ಗಿಂತ ಬಿಫೋರ್ ಎಲ್ಲ ಸ್ಟೂಡೆಂಟ್ಸ್ ಅಸೈನ್‌ಮೆಂಟ್‌ಗಳು ಸ್ಟೇಟಸ್ ಇದು ಅಪ್ಡೇಟ್ ಆಗುತ್ತೆ. ಓಕೆ, ನೀವು ಡೈಲಿ ಚೆಕ್ ಮಾಡ್ತಾ ಇರಿ. ಓಕೆ, ಸಬ್ಮಿಟೆಡ್ ಅಂದರೆ ಇನ್ನು ಅಸೈನ್‌ಮೆಂಟು ನಿಮಗೆ ವ್ಯಾಲ್ಯೂಯೇಷನ್ ಆಗಿಲ್ಲ. ಓಕೆ, ಡೋಂಟ್ ಪ್ರಾಬ್ಲಮ್, ಅದಕ್ಕೇನು ಪ್ರಾಬ್ಲಮ್ ಏನಿಲ್ಲ. ಓಕೆ, ಸೊ ಎಲ್ಲರದ್ದು ಅಸೈನ್‌ಮೆಂಟ್ 99% ಸ್ಟೂಡೆಂಟ್ಸ್‌ದು ಅಸೈನ್‌ಮೆಂಟ್ ಕೂಡ ಏನಂದರೆ ಅಪ್ರೂವ್ಡ್ ಆಗ್ತವೆ, ಕಂಪ್ಲೀಟೆಡ್ ಆಗ್ತವೆ. ಬಟ್ ಕೆಲವೊಂದು ಸ್ಟೂಡೆಂಟ್ಸ್ ಯಾರು ಸರಿಯಾಗಿ ಅಸೈನ್‌ಮೆಂಟ್ ಬರೆದಿಲ್ಲ. ಓಕೆ, ಕಡಿಮೆ ಪೇಜಸ್ ಬರೆದಿದ್ದಾರೆ ರೈಟು. ಸೊ ಮಿನಿಮಮ್ 5 ಟು 7 ಪೇಜಸ್ ನಾನು ನಿಮಗೆ ಹೇಳಿದೆ. ಒಂದು ಕ್ವೆಷನ್‌ಗೆ 5 ಟು 7 ಪೇಜಸ್ ಬರೀರಿ ನೀವು. ಓಕೆ, ಟೋಟಲ್ ಒಂದು ಸಬ್ಜೆಕ್ಟ್‌ಗೆ 2 ಕ್ವೆಷನ್ಸ್ ಕೊಡ್ತಾರೆ. ಸೊ ಮಿನಿಮಮ್ ಏನಂದ್ರೆ 5 ಟು 7 ಪೇಜಸ್ ಬರೀಲೇಬೇಕು. ಸೊ ಕೆಲವೊಂದು ಸ್ಟೂಡೆಂಟ್ಸ್ ಏನು ಮಾಡಿದ್ದಾರೆ, ಬರೀ 1 ಕ್ವೆಷನ್‌ಗೆ 1 ಪೇಜ್ ಆನ್ಸರ್ ಬರೆದಿದ್ದಾರೆ, ಅವ್ರದ್ದು ರಿಜೆಕ್ಟ್ ಆಗಿದೆ. ಓಕೆ, ಅದೇ ರೀತಿ ಏನಂದರೆ ಕೆಲವೊಂದು ಸ್ಟೂಡೆಂಟ್ಸ್ ತುಂಬ ಏನಂದರೆ ಒಂದು ಸರಿಯಾಗಿ ನೀಟ್ನೆಸ್ ಮೇಂಟೈನ್ ಮಾಡಿಲ್ಲ. ಅದೇ ರೀತಿ ಏನಂದರೆ ಫ್ರಂಟ್ ಪೇಜ್ ಅಟ್ಯಾಚ್ ಮಾಡಿಲ್ಲ. ಅಸೈನ್‌ಮೆಂಟ್‌ನಲ್ಲಿ ಏನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದು ಅದನ್ನು ಸರಿಯಾಗಿ ಇದು ಮಾಡಿಲ್ಲ. ರೋಲ್ ನಂಬರ್, ಸಿಗ್ನೇಚರ್ ಡೇಟ್ ಏನೆಲ್ಲ ಇದ್ವಲ್ಲ ಸೊ ಅದು ಕರೆಕ್ಟಾಗಿ ಇದು ಮಾಡಿಲ್ಲ. ಅವ್ರದ್ದು ಕೂಡ ರಿಜೆಕ್ಟ್ ಆಗಿದೆ ಅಸೈನ್‌ಮೆಂಟ್. ಮತ್ತೆ ಅವರು ಅಸೈನ್‌ಮೆಂಟ್ ಬರಿಬೇಕಾಗತ್ತೆ. ಸೊ ನೀವು ಡೈಲಿ ಚೆಕ್ ಮಾಡ್ತಾ ಇರಬೇಕು. ನಿಮ್ಮ ಆ್ಯಪನ್ನು ಓಪನ್ ಮಾಡಿ ನಿಮ್ಮ ಅಸೈನ್‌ಮೆಂಟ್ ಸ್ಟೇಟಸ್ ಏನಿದೆ. ಕಂಪ್ಲೀಟೆಡ್ ಅಂದರೆ ಅಪ್ರೂವ್ಡ್ ಆಗಿದೆ, ನೋ ಪ್ರಾಬ್ಲಮ್. ಸಬ್ಮಿಟೆಡ್ ಅಂದರೆ ಶಾರ್ಟ್‌ಲಿ ನಿಮ್ಮ ಅಸೈನ್‌ಮೆಂಟ್ ಚೆಕ್ ಆಗತ್ತೆ. ಓಕೆ, ರಿಜೆಕ್ಟೆಡ್ ಅಂತ ಬಂದರೆ ಓಕೆ, ನಿಮಗೆ ಅಕಸ್ಮಾತ್ ರಿಜೆಕ್ಟೆಡ್ ಅಂತ ನೀವು ಸರಿಯಾಗಿ ಅಸೈನ್‌ಮೆಂಟ್ ಬರೆದಿಲ್ಲ, ಮಿನಿಮಮ್ ಪೇಜಸ್ ಅಸೈನ್‌ಮೆಂಟ್ ಬರೆದಿಲ್ಲ, ರಿಜೆಕ್ಟೆಡ್ ಅಂತ ಬಂದರೆ ನೀವು ಏನಂದರೆ ಅಸೈನ್‌ಮೆಂಟ್ ಮತ್ತೆ ಸಬ್ಮಿಟ್ ಮಾಡಬೇಕಾಗತ್ತೆ. ಓಕೆ, ಸೊ ಇದು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇತ್ತು. ಸೊ ನೀವು ನೋಡ್ಬೋದು ನಿಮ್ಮ ಆ್ಯಪ್‌ನಲ್ಲಿ. ಅದೇ ರೀತಿ ನಿಮ್ಮ ಎಕ್ಸಾಮ್ಸ್ ಏನಂದರೆ ಅಕ್ಟೋಬರ್ ಮಂತ್‌ನಲ್ಲಿ ಇದ್ದಾವೆ. ಸೊ ಸೆಪ್ಟೆಂಬರ್ ಫಸ್ಟ್ ವೀಕ್‌ನಲ್ಲಿ ಎಕ್ಸಾಮ್ ಟೈಮ್ ಟೇಬಲ್ ಬರುತ್ತೆ ರೈಟ್. ಅಗೇನ್ ಏನಂದರೆ ನಿಮಗೆ ಇಂಪಾರ್ಟೆಂಟ್ ಅದು ಮಾಹಿತಿ ಕೊಡಬೇಕಾಗಿದೆ. ಅದು ಏನಂದರೆ